ಕರ್ನಾಟಕ ಇದೆಂತ ಒಂದು ಟ್ರಾನ್ಸ್ಪರೆಂಟ್ ಒಂದಿದೆ. ಇದು ಆ್ಯಕ್ಚುಲಿ ಎಂತ ಗೊತ್ತಾ, ಇದು ಈಗ ಸರಿ ಆಯಿತು, ನಾನು ಒಂದು ಟ್ರಾನ್ಸ್ಪರೆಂಟ್ ಮಾಡಿಕೊಟ್ಟಿದ್ದೆ. ಇದಕ್ಕೆ 50, ಇದಕ್ಕೆಷ್ಟು, ಇದಕ್ಕೆಷ್ಟು ಗೊತ್ತಿಲ್ವಾ? ವಾಟರ್ ಬಾಟ್ಲ್ 20 ರೂಪಾಯಿ, ಒಟ್ಟಿಗೆ 180 ಆಯಿತು. ಆಮೇಲೆ ಇದು 20, 100, 200. ಒಂದಕ್ಕೆ ಆಗಲ್ಲ ಅಂತ 2 ಹಾಕಿದ. ಅಲ್ಲೊಂದು ಟೀ ತಕೊಂಡು ನಂಗೆ ಕುಡಿಲಿಲ್ಲ ಯಪ್ಪ. ಇದು ಎಷ್ಟು ಬಿಸಿ ಕೊಟ್ರಂದ್ರೆ ನನ್ಗೆ ಇಲ್ಲಿ ನೋಡಿ, ಕಾಣ್ತಾ ಇದೆಯಾ ಇಲ್ಲಿ ನೋಡಿ. ಅದು ರಸಮಗೆ 500 ರೂಪಾಯಿ ಕಂಡಂಗೆ ಒಂದ್ಸಲ ಅಯ್ಯಯ್ಯ 500 ರೂಪಾಯಿ ಕೊಡ್ಕ ಅಂತ ಅನ್ನಿಸ್ತೆ. ಬಟ್ ಸ್ಟಿಲ್ ನಾನು ಮೊದಲೇ ಹೇಳ್ದಂಗೆ ನಂಗೆ ಗೊತ್ತಿದ್ದಿತ್ತು. ಸೊ ರಸಮ್ ಬಂತು. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಹೋಗ್ತಿದ್ದೆ ವಾಪಸ್ ಬೆಂಗಳೂರಿಗೆ. ಈ ಸಲ ಕಾರಲ್ಲಿ ಹೋಗ್ತಿದ್ದೆ ಬಿಕಾಸ್ ನಮ್ಮ ಬರ್ಡೇ ಬಾಯ್ ನನ್ನ ಜೊತೆಯಲ್ಲೇ ಇದ್ದರು. ಬಸ್ಸಲ್ಲಿ ನಾರ್ಮಲಿ ಹೋಗಿ ಅಭ್ಯಾಸ ಆಯ್ತು, ನಿದ್ದೆ ಮಾಡ್ಕೊಂಡು. ಇವತ್ತು ನಿದ್ದೆನೂ ಸರಿಯಾಗಿರಲಿಲ್ಲ. 6 ಕಾಲಿಗೆ ಎದ್ದಿದ್ದೆ ಗೊತ್ತಾ ನಾನು. ನೀವು 8 ಗಂಟೆ ಕರೆಕ್ಟಾಗಿ ಬರ್ತೀನಿ ಅಂತಂದ್ರಿ, ನೀವು ಬಂದಿದ್ದು 9 ಗಂಟೆ ಆಯಿತು. ನೀವು ಲೇಟ್ ಅಂತ ಹೇಳಿದ್ರೆ ನಾನು 7 ಗಂಟೆಯಿಂದ 2 ಗಂಟೆ ತನಕ ಬರೀ ಸುಳ್ಳು ಆಗಿದ್ರೆ ನೀವು ನಾನು ಹಾಕಿ ಸ್ಟೋರಿ ನಿನ್ನೆ ನೋಡಬೇಕಿತ್ತು. ನೋಡಿದ ಬೆಳಿಗ್ಗೆ 6 ಗಂಟೆ ಮೇಲೆ ಆಯ್ತಾ. ಸೊ ನಾವು ಹೊರಟಿದ್ದೀವಿ ಈಗ. ಜಸ್ಟ್ ಶಾಸ್ತ್ರನ ಟೋಲ್ ಬಾಡಿ ಈಗ ಶಾಸ್ತ್ರನ ಟೋಲ್ ದಾಟಿದಷ್ಟೇ. ನಾನು ಚೂಡಿದಾರ್ ಹಾಕೊಂಡಿದ್ದಾಗೆ, ನೀನು ಚೂಡಿದಾರ್ ನೀವು ಆಲ್ರೆಡಿ ಕಂಡಿರ್ಲಕ್ ಮೇ ಬಿ. ನಿನ್ನೆ ರುಚಿ ಗಮ್ಮತ್ತ 3ನೇ ಎಪಿಸೋಡಲ್ಲಿ ಹಾಕಿದ್ದೆ. ಬಟ್ ಎಂತಕ್ಕೆ ಹಾಕಿದ್ದೆ ಅಂತಂದರೆ ನಾರ್ಮಲಿ ಬಸ್ಸಲ್ಲೆಲ್ಲ ಬಪ್ಪತ್ತಿಗೆ ಕ್ಯಾಶುವಲ್ ಮಾಮೂಲಿ ಮನೆ ಹತ್ರ ಡ್ರೆಸ್ ಯಾರದು ಕ್ಯಾಲೆಂಡರಿಂದ ಮಾಮೂಲಿ. ಅಯ್ಯಯ್ಯೋ, ನಾನು ಇದು ಇಟ್ಟಿದ್ದೆ ಸೈಡಲ್ಲಿ ಇಡುವ ಅಂತ. ಅಯ್ಯೋ ಅದಿಡಲಿಲ್ಲ. ಶೇ, ಅದ್ರೊಳಗಿತ್ತ ಅಂತ ಗಿಂಬಲ್ ಒಂದು ಇದು ಸೆಲ್ಫಿ ಸ್ಟಿಕ್ ತಂದ್ರೆ ಬಿಡಿ. ಅದು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಈ ಥರ ಈ ಆ್ಯಂಗಲಲ್ಲಿ ಆಯ್ತಾ. ನಾನು ಅದೇ ಬೇಡ ನಿಲ್ಸೋದು ಬೇಡ, ನಾನು ತೆಗಿತೇಬೇಕಿದ್ರೆ. 9 ಗಂಟೆಗೆ ಹೊರಟಿತ್ತು. ಮೇ ಬಿ ಒಂದು 5-6 ಗಂಟೆಗೆ ರೀಚ್ ಆಗ್ಬೋದು. ಈ ಜರ್ನಿಯಲ್ಲಿ ಎಂತ ಮಾಡತ್ತಂತ ಈ ವ್ಲಾಗ್ ಹೇಳತ್ತೆ ಮೇ ಬಿ. ಎಲ್ಲಿಂದ ಹೋಗೋದು ನಾವು? ಯಾವುದು ವಯ ಶಿರಾಡಿ ಘಾಟಿಂದ. ರೋಡ್ ಒಳ್ಳೆ ಇರುತ್ತಾ? ಚೆನ್ನಾಗಿದೆಯಾ? ಓಕೆ. ಆ್ಯಂಡ್ ಆಲ್ಸೋ ಹ್ಯಾಪಿ ಬರ್ಡೇ ಟು ಯು. ಕುಂಕುಮ ಹಾಕಿ ಮನೇಲಿ ಪೂಜೆ ಎಲ್ಲ ಮಾಡಬೇಕು. ಓಕೆ, ನಾನು ಕೊಟ್ಟರು ದೇವರಿಗೆ ಇವ್ರದ್ದು. ನೀವು ಮುಂದೆ ನೋಡಿ ಆಯ್ತಾ, ನಾನು ಮತ್ತೆ ವಿಡಿಯೋ ಮಾಡ್ತೆ. ಒಂದು ಹೊಸ ಏನೋ ಗ್ಲಾಸ್ ತಗೊಂಡಿದ್ರು ಕನ್ನಡಕ. ಅದು ಎಂತ ಹೇಳಿ, ಅದರದ್ದು ಬಿಹೈಂಡ್ ದ ಸ್ಟೋರಿ ಹೇಳಿ. ಶೇರ್ಸ್ ಚೇಂಜ್ ಮಾಡಿ ಎಂತ ಟೆಲಿಸ್ಕೋಪ್ ಶೇರ್ಸ್ ಅದೆಂತ ನಾನು ಹಾಕಿ ತೋರಿಸ್ಲಾ? ಕೊಡಿ. ಕನ್ನಡಕ ಇದೆಂತ ಒಂದು ಟ್ರಾನ್ಸ್ಪರೆಂಟ್ ಒಂದಿದೆ. ಇದು ಆ್ಯಕ್ಚುಲಿ ಎಂತ ಗೊತ್ತಾ, ಇದು ಈಗ ಸರಿ ಆಯಿತು, ನಾನು ಒಂದು ಟ್ರಾನ್ಸ್ಪರೆಂಟ್ ಮಾಡಿಕೊಟ್ಟಿದ್ದೆ. ಅಲ್ಲ ಇದು ಎಂಥದ್ದು ಗಲೀಜಾಗಿದೆ. ಈ ಸೆಟ್ಟಿಂಗ್ ಆಚೆ ಆದರೆ ಓಕೆ. ಇದೆಂತಂದರೆ ಇದರಲ್ಲಿ ಒಂದು ಎಂಥದ್ದು ಎಂತ ಹೇಳ್ತಾರೆ ಶೇಡ್ಸ್ ಬ್ಲ್ಯಾಕ್. ಓಕೆ, ಇದು ಸರಿ ಆಯ್ತು. ಓಕೆ, ಇದು ತುಂಬ ಕಪ್ಪಾಯ್ತಪ್ಪ. ಎಂತೆಲ್ಲ ಸೆಟ್ಟಿಂಗ್ಸ್ ಇತ್ತಾಯ್ತಾ. ಒಂದು ಫುಲ್ ಬ್ಲ್ಯಾಕ್ ಆಯ್ತು, ಮತ್ತು ಒಂದು ಟ್ರಾನ್ಸ್ಪರೆಂಟ್ ಆಯ್ತು. ಕಾಣ್ತಿದ್ದ ನನ್ನ ಕಣ್ಣು ಕಾಣುತ್ತೆ ಈಗ. ಡೇ ಆ್ಯಂಡ್ ನೈಟ್. ಓಕೆ, ಇದು ಡೇ ಆಯ್ತು. ಈಗ ಇದು ನೈಟ್. ನಾನು ಒಂದು ಕಣ್ಣು ಡೇ ಒಂದು ಕಣ್ಣು ನೈಟ್ ಆಯ್ತು. ಇನ್ ಕೇಸ್ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿದ್ರೆ ಹಾಕೊಂಡು ಹೋದ್ರೆ ಇತ್ತಲ್ಲ ಗಮ್ಮತ್ತಾಗುತ್ತೆ. ಫುಲ್ ನೈಟ್ ಆದರೆ ಕಷ್ಟ ಆಯ್ತಾ. ಆಮೇಲೆ ಇದು ಟೆಲಿಸ್ಕೋಪು ಉಂಟಾ, ಫುಲ್ ಝೂಮ್ ಆಗತ್ತಾ. ಎಷ್ಟು ದೂರ ಕಾಣುತ್ತೆ? ಸುಳ್ಳು ಹೇಳ್ತೀರಾ ನೀವು? ಅಲ್ಲ, ಟೆಲಿಸ್ಕೋಪಲ್ಲಿ ಹಾಗಲ್ಲ. ಟೆಲಿಸ್ಕೋಪ್ ಅಲ್ಲ ನಾನು ಹೇಳಿದ್ದು, ಬೈನಾಕ್ಯುಲರ್ ಥರ ಏನಾದರೂ ವರ್ಕ್ ಆಗುತ್ತೆ ಅಂತ ದೂರದ್ದು. ಅದೇ ಟೆಲಿಸ್ಕೋಪ್. ಬೈನಾಕ್ಯುಲರ್ ಅಂದ್ರೆ ಸ್ವಲ್ಪ ದೂರ ಅಲ್ಲ, ಇದು ಪ್ಲಾನೆಟ್ಸ್ ಕಾಣುತ್ತೆ. ಪ್ಲಾನೆಟ್ಸ್ ಅಲ್ಲ, ನಂಗೆ ಗೊತ್ತು ಪ್ಲಾನೆಟ್ಸ್ ಅಲ್ಲ ಅಂತ. ನಾನು ಟೆಲಿಸ್ಕೋಪ್ ಬಗ್ಗೆ ಅಲ್ಲ, ಬೈನಾಕ್ಯುಲರ್ ಥರ ವರ್ಕ್ ಆಗುತ್ತೆ ಸ್ವಲ್ಪ ದೂರ. ಹಕ್ಕಿನೆಲ್ಲ ನೋಡ್ಬೋದಾ ಝೂಮ್ ಹಾಕಿ? ಟೆಲಿಸ್ಕೋಪ್ ಇದೆ ಅಂದ್ರೆ ಝೂಮ್ ಮಾಡಿ ಪ್ಲಾನೆಟ್ ಎಲ್ಲ ನೋಡಿ. ನೀವು ಬರೀ ಪುಂಗು ಅಂತಂದ್ರೆ ಏನೇನು ಪುಂಗ್ಲಿ ಅಂತ ಕೇಳೋರು ನೀವು. ನಾವು ಸ್ವಲ್ಪ ಜಾಗೃತಲ್ಲಿರ್ಬೇಕಷ್ಟೆ. ತಗೊಳ್ಳಿ ನಿಮ್ಮ ಗ್ಲಾಸ್. ಇದಕ್ಕೆ ಎಷ್ಟು ಕೊಟ್ರಿ ಅಂತ ಹೇಳ್ಬೋದಾ ನಮ್ಮ ಜನಕ್ಕೆ? ಯಾರಿಗೆ ಬೇಡ ಬಿಡಿ, ಅವ್ರ ಪ್ರೈಸ್ ಎಲ್ಲ ಹೇಳಲ್ಲ. ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ತುಂಬ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಆ್ಯಡ್. ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ನೋಡಿ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಬಂದು 2-3 ವಾರ ಆಯಿತು ಮನೇಲಿ. ಈಗ ಬಂದಾಗ ಸರಿ ಮಾಡಿ ತಗೊಂಡು. ಹೌದಾ? ಬಂದು ತುಂಬ ದಿನ ಆಯ್ತು ಮನೇಲಿ. ಅಪ್ಪ ಈಗ ಸರಿ ಉಂಟಾ? ನಿಮ್ಗಾಗ ಸೆಟ್ಟಿಂಗ್ ತಪ್ಪದ್ದು ಗೊತ್ತಾಗಿಲ್ವಾ? ನಾನು ಸೆಟ್ಟಿಂಗ್ ಇದು ಮಾಡಿ ನೀನು ಚೇಂಜ್ ಮಾಡಿ ಕೊಟ್ಟೆ. ಅಲ್ಲ
ಹೌದು ಈ ಸೆಟ್ಟಿಂಗ್ ಚೇಂಜ್ ಮಾಡಿ ತಗೊಳ್ಳುವಾಗ ನೀವು ಚೇಂಜ್ ಮಾಡಿದ್ದೀರ ಈಗ ಕರೆಕ್ಟ್ ಮಾಡಿದ್ರೆ ನೋಡಿ ಈ ಸೆಟ್ಟಿಂಗಲ್ಲಿ ಇಡ್ಬೇಕು ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಟ್ರೈ ಮಾಡೋದು ಈ ಸೆಟ್ಟಿಂಗ್ ಏನಪ್ಪ ಒಂದ್ ಕಣ್ ಬೆಳಿ ಒಂದ್ ಕಣ್ ಎಂತದ ನಂಗೆ ಗೊತ್ತಾಗ್ತಿಲ್ಲ. ನಿಂದು ಪವರ್ ಉಂಟಲ್ಲ ಸೊ ನಿಂಗೆ ಅದಕ್ಕೆ ಡಿಫ್ರೆನ್ಸ್ ಆಗುತ್ತೆ. ನಂಗೆ ಗೊತ್ತಿಲ್ಲ, ಮೇ ಬಿ ಅದು ಇರ್ಬೋದೇನೋ. ನಾನು ಅದಕ್ಕೆ ನಂದಿದೆ ಗ್ಲಾಸ್ ಹಾಕೊಂಡ್ ಮೇಲೆ ಸಾಕಿ ಎಲ್ಲ ಈಗಲೇ ಖಾಲಿ ಮಾಡಿದ್ರೆ ಬ್ಲಾಗ್ ಆಮೇಲೆ ಮಾಡ್ಬೇಕಲ್ಲ. ನಂಗೆ ಡಾಗ್ ಸರ್ಕಲ್ಸ್ ಆಯ್ತು, ನಿದ್ದೆ ಮಾಡಿಲ್ಲ ನೋಡಿ. ಇಷ್ಟು ಚಂದ ಆಯ್ತಲ್ಲ ಮೇಲೆ ಅದೆಂತದ್ದು ಹೋಗಿ ಹೋಗುದು ಮೋಡಲ್ಲ ಅದು ಚೆನ್ನಾಗಿದೆ. ನಿಮ್ಗೆ ಇಷ್ಟನಾ ಮಾರ? ಮತ್ತೆ ಆ ಥರ ಪ್ಲೇಸಿಗೆ ಹೋಗು ಅಂತಂದ್ರೆ ಇಲ್ಲ ದುಬೈ ಮತ್ತೊಂದಿನ ಅಂತ ಹೇಳ್ತೀರಲ್ಲ, ಅಲ್ಲೆಂತ ಮರ ಬೋನ್ಸಾಯಿ ಟ್ರೀಸಾ? ಇದೆಂತ ಟೆಂಪೋ ಅಲ್ಲ, ಈಚೆ ಕಡೆ ಓ ತಗಡೆ, ಆಚೆ ಕಡೆ ಕಣಿ ಓ ಹೆಣ್ಣು ಮಗು ಸಣ್ಣ ಮಗು. ಇವ್ರದಲ್ಲಿ ಗಮ್ಮತ್ತಿರ್ತದೆ ಆಕ್ಚುಲಿ, ಗೊತ್ತಾ? ಮೊನ್ನೆ ಏನಾಯ್ತು ನಾನು ಸೇವ್ ಮಾಡಿ ಇಟ್ಟಿದ್ದೆ, ಎಲ್ಲೋಯ್ತಿತ್ತು ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಅದು ಎಂಥದ್ದು ಕಾಫಿ ಕಪ್ ಹಿಡ್ಕೊಂಡ ವಿಮೆನ್ ಹ ಅಂತ ನಗಾಡ್ತಾರಲ್ಲ, ಅದೇ ಥರ ಕನ್ನಡ ವರ್ಷನ್ ಹೆಣ್ಮಗು ಅಂತ. ಮತ್ತೆ ಎಂಥದ್ದು ಯಾರದೋ ಗಾಡಿಯೇನೋ ಮರಕ್ಕೇನೋ ಕೂತ್ಕೊಂಡಿತ್ತಪ್ಪ. ಎಂತ ಹೇಳೋಕೆ ಹೊರಟೆ ಅಂದರೆ ಅದೆಂತ ಹೇಳೋದು, ಹೆಣ್ಮಕ್ಳು ಡ್ರೈವಿಂಗ್ ಸ್ಕಿಲ್ಸಿಗೆ ಇದಕ್ಕೆಲ್ಲ ತುಂಬ ಇದು ಮಾಡ್ತಾರೆ ಆಯ್ತಾ, ನೋಡ್ಕೊಳ್ಳಿ ಅದೆಲ್ಲ ಮಾಡ್ತಾರೆ. ಬಟ್ ಮೊನ್ನೆ ಅಷ್ಟು ಇದು ಇಂಡಿಕೇಟರ್ ವಿಷಯಕ್ಕೆ ಜಾಸ್ತಿ ಹೇಳ್ತಾರೆ ಹೆಣ್ಮಕ್ಳು ಅಂತ, ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಹೋದ್ರಂತ. ಬಟ್ ಗಂಡು ಮಕ್ಕಳು ಎಷ್ಟು ಮಾಡಿದ್ ನಾನು ನೋಡಿದ್ದೆ ಗೊತ್ತಾ, ಬೆಂಗಳೂರಲ್ಲಿ ಮೊನ್ನೆ ಒಬ್ಬರು ಬೈಕೇನ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಹೋಗುತ್ತೆ, ಅವರಿಗೆಲ್ಲ ಅಂತೆಲ್ಲ ಪಾಪ ಮಿಸ್ ಆಯ್ತು ಅಂತ ಹೇಳ್ಬೋದು. ಅದು ಅವ at the right moment he changed his mind. It's called change of mind. ಚೇಂಜ್ ಆಫ್ ಮೈಂಡ್ ಮಾಡಿದಾಗ ಇದು ಚೇಂಜ್ ಮಾಡಬೇಕು. ಹಾಕೊಂಡು ಏನಿಲ್ಲ ಆಯ್ತಾ. ಹಾಗಾದ್ರೆ ಹುಡುಗಿಯರು ಒಳ್ಳೆ ಡ್ರೈವರ್ ಆದ್ರೆ ನಮ್ದು ಈ ಓವರ್ ನೈಟ್ ಬಸ್ ಅಲ್ಲ, ಬೆಂಗಳೂರು ಟು ಕುಂದಾಪುರ ಟು ಬೆಂಗಳೂರು, ಇದಕ್ಕೆಲ್ಲ ಯಾಕೆ ಹೆಣ್ಮಕ್ಳು ಡ್ರೈವರ್ ಇಲ್ಲ? ಟ್ರೈನೇ ಬಿಡ್ತಾರಂತೆ, ಪೈಲಟ್ಸ್ ಇದಾರಂತೆ. ಸುಮ್ಮನೆ ಕೂತ್ಕೊಂಡ್ರೆ ಪೈಲಟ್ಸ್ ಇದಾರೆ, ಪೈಲಟ್ ಸುಮ್ಮನೆ ಕೂತ್ಕೊಂಡ್ರೆ ಹೌದು. ಪಾಪ ದುರ್ಗಾಂಬ ಬಸ್ ಅವ್ರಿಗೆ ಮಾತ್ರ ಕೆಲಸ ಇರೋದಲ್ಲ, ಪೈಲಟ್ ಸುಮ್ಮನೆ ಕೂತ್ಕೊಳ್ಳೋದು, ಈಗ ಇಟ್ಕೊಂಡು ಕೂತ್ರಾಯ್ತು. ಇದು ಕುಂದಾಪುರ ಇದ್ದೇ ಆಯ್ತಲ್ಲ, ಕುಂದಾಪುರ ಹೋಗೋದು, ಕುಂದಾಪುರ ಟು ಬೆಂಗಳೂರು ಅಂದ್ರೆ ದುರ್ಗಾಂಬ ಬಸ್ ಅಂತಾನೆ, ಬೇರೆ ಬಸ್ ಐರಾವತ. ದುರ್ಗಾಂಬ ಅಷ್ಟು ಹೆಸರು ಮಾಡಿದೆ, ಬಟ್ ಹೋಗ್ಬೇಕಾದ್ರೆ ದುರ್ಗಾಂಬ ಬೇಡ ಅಂತ ಅಲ್ಲ. ದುರ್ಗಾಂಬ ಬಸ್ ಹೆಸರು ಮಾಡಿದೆ, ಬಟ್ ನಂಗೆ ಸುಗ್ಗಮ್ಮ ಇಷ್ಟ. ದುರ್ಗಾಂಬ ಎಷ್ಟು ಓಲ್ಡ್ ಬಸ್ ಗೊತ್ತಾ, ಕೆಲವ್ದು ಬೇಡ ಬಿಡಿ, ಚೆನ್ನಾಗಿರುತ್ತೆ ಕೆಲವು ತುಂಬ ಓಲ್ಡ್ ಇರುತ್ತೆ ಅಷ್ಟು. ನಂಗೆ ಸುಗಮ ಸ್ವಲ್ಪ ಜಾಸ್ತಿ ಇಷ್ಟ. ವಾವ್ ಇವು ಚಂದ. ಶುರ್ಮುರಿಯ ನಿಮಗೆ ಅಲ್ಲ, 200 ರೂಪಾಯಿ ಕ್ಯಾಶ್ ಇರೋದಷ್ಟೇ, ನೋಡ್ಕೊಳ್ಳಿ. QR ಇಲ್ಲ, ಇದು ನೆಟ್ವರ್ಕ್ ಇಲ್ಲ. 200 ರೂಪಾಯಿ ಚಾಲೆಂಜ್ ಮಾಡುವ, 200 ರೂಪಾಯಲ್ಲಿ ಎಂತೆಲ್ಲ ತರಬೇಕಿತ್ತಲ್ಲ ಕ್ಯಾಶ್. ನಿನ್ನೆ 500 ಆಟೋ ಕೊಟ್ಟೆ ಖಾಲಿ. ನಿನ್ನೆ ಅದಕ್ಕೆ ಹೋದಲ್ಲ ಬೂಟಿಗೆ. ಜೋಳ ಹಾಕಿದ್ರಾ? ಜೋಳ ಬೇಕು ಅಂತ ನಾ ಹೇಳಲೇ ಇಲ್ಲ. ಎಷ್ಟು ನಮ್ದು ಟೋಟಲ್ ಅವಾಗ ನಮ್ದು 200 ರೂಪಾಯಿ ಚಾಲೆಂಜ್ ಅಂತ. ಕ್ಯಾಶ್ ತರಲಿಲ್ಲ, ಇಲ್ಲಿ ಎಂಥದ್ದು ಗೂಗಲ್ ಪೇ ಇತ್ತು, ಬಟ್ ನೆಟ್ವರ್ಕ್ ಇಲ್ಲ, ಅದಕ್ಕೆ ಯಾರು ಸಿಕ್ತು. ಮಾವಿನಕಾಯಿ ತಗೊಂಡು ಚೆನ್ನಾಗಿದೆಯಾ? ಈ ಒಳ್ಳೆದು ಮಾತ್ರ. ಇಲ್ಲಿ ಜಾಮಾಗುರ್ದೆ ಕಾರ್ ನಿಲ್ಲಿಸಿ ಟೆಂಪಲ್ ಹೋಗಿದಾರಂತ. ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಇದು ತಿನ್ನೋಕ್ಕಾಗುತ್ತೆ ನಿಮಗೆ? ನೋಡಿ ಮ್ಯಾಗಿ ಹಾಕಿ ಸಿಗ್ತೇವೆ, ಚೆನ್ನಾಗಾಗ್ತದೆ. ಯಾರನ್ನ ಹೊಡೆದೇ ಕೊಟ್ಟಂಗಿತ್ತು ನೀವು. ಖಾರ ಬೇಡ ಆಯ್ತಾ? ಇದು ದುಡ್ಡು ನಿಮ್ದು ಇದು ಬಾಕಿ ಉಂಟಾ? ಆಯ್ತು ಎಲ್ಲ ಕೊಡು. ಚುರ್ಮುರಿ ಕೊಡ್ತಾರೆ, ಕೊಡೋರಿಗೆ.
ಅವ ಬಿಸಿ. ₹200 ಒಂದು ಜೋಳ, ಒಂದು ವಾಟರ್ ಬಾಟಲ್. ಇದಕ್ಕೆ 50. ಇದಕ್ಕೆಷ್ಟು? ಇದಕ್ಕೆಷ್ಟು ಗೊತ್ತಿಲ್ವಾ? ವಾಟರ್ ಬಾಟಲ್ ₹20, ಒಟ್ಟಿಗೆ 180 ಆಯಿತು. ಆಮೇಲೆ ಇದು 20, 100, ನಮ್ಮ 200. ಇದಿಷ್ಟಕ್ಕೆ 200 ಅಡ್ಡಿಲ್ಲ ಅಲ್ಲ, ಕ್ಯಾಶ್ ಇದ್ದಷ್ಟೇ. ಚೆನ್ನಾಗಿದೆ ಬಟ್ ಎರಡಕ್ಕಂತ ಹಾಕೊಟ್ಟದು, ಒಂದಕ್ಕೆ ಆಗಲ್ಲಂತ ಎರಡಕ್ಕೆ ಹಾಕಿದ. ಒಂದಕ್ಕೆ ಆಗಲ್ಲ ಅಂತ ಎರಡು ಹಾಕಿದ. ಈ ಥರ ತಟ್ಟೆಗೆ ಹಾಕ್ತಾ ಹೇಳಿದ. ತಿನ್ನೋದು ಹೇಗೆ? ನೀವೇ ಬೇಡ ಹೇಳಿದ. ನಾನು ತಟ್ಟೆಗೆ ಹಾಕ್ಬಿಡು ಅಂತ ಇವಾಗ ನೋಡು. ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಬರೀ ಹಾಗೆ ಬರ್ತಾರ. ನಾವಿಬ್ರು ಸರಿ ಖಾರ ತಿಂದೆ ಅಂತ. ಸ್ಟ್ರೀಟ್ ರೋಡ್ಗೆ ಹೋಯ್ತಾಯ್ತಾ, ಅಷ್ಟೊತ್ತಿಗೆ ಅಲ್ಲಿ ಬ್ಲಾಕ್ ತೋರಿಸ್ತಾ. ಅದಕ್ಕೆ ನಾವು ವಾಪಸ್ ಇನ್ನೆಂಥದ್ದು ಸ್ವಲ್ಪ ವಿಚಿತ್ರ ಇತ್ತಪ್ಪ, ರೋಡ್ ಎಸ್ಟೇಟ್ ಥರ ಒಳಗಿತ್ತು. ಈಗ ಅಲ್ಲಿನವರೆಲ್ಲ ಅಲ್ಲಿ ಹೋಗಿ ವಾಪಸ್ ಬರ್ತಾರಲ್ಲ ಅರ್ಧಕ್ಕೆ, ಅಲ್ಲಿಂದವ್ರು ಇಲ್ಲಿ ಬಂದು ಎದುರಿನವ್ರಿಗೆಲ್ಲ ತಿರ್ಗಿಸ್ತಾ ಇದ್ದಾರಲ್ಲ. ನಿಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿ ಪಟ್ಟ ಬಂತು. ಇಲ್ಲಾದ್ರೆ ನಾವು ಅಲ್ಲಿವರೆಗೆ ಹೋಗಿ ಅಲ್ಲಿ ತೋರಿಸ್ತಾರೋ ಇಲ್ಲ ಆಕ್ಚುಲಿ ರೋಡ್ ಅಲ್ವಾ, ಏನೋ ಆಗಿದೆ ಅಂತ. ಅದಕ್ಕೆ ವಿ ಟುಕ್ ದಿಸ್ ರೋಡ್. ಒಲವೇ 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 ನೀ ನನಗೆ ಒಂದು ಟೀ ಕುಡಿಕೊಂಬಂಗಿತ್ತು. ಬಟ್ ಟೀ ಕಾಫಿ ಎಲ್ಲ ಮಾಮೂಲಿ ಕುಡೋದಿಲ್ಲ. ಬಟ್ ಈ ಥರ ನಾನು ಬಪ್ಪತ್ತಿಗೆ ಮೈಂಡ್ ಸೆಟ್ ಮಾಡಿ ಬಂದಿದ್ದೆ ಅಂತಂದ್ರೆ ಒಂದು ಟೀ ಕಾಫಿ ಮಧ್ಯದಲ್ಲಿ ನಿಲ್ಲಿಸಿ ವೀವ್ ಎಂಜಾಯ್ ಮಾಡ್ತಾ ಕುಡಿಕೊಂಡು ಅನ್ಕೊಂಡಿದ್ದೆ ಬಪ್ಪತ್ತಿಗೆ. ಬಟ್ ಕ್ಯಾಶ್ ಖಾಲಿ ಆಯ್ತು. ಈಗ ಎಷ್ಟುಂಟು? ನನ್ನ ಹತ್ರ ಒಂದು 20 ಉಂಟ ಅಂತ, ಮತ್ತೆ ನಿಮ್ಮ ಹತ್ರ ತಗೊಂಡು ₹20 ಉಂಟು, ಮತ್ತೆ ನಿಮ್ಮ ಹತ್ರ ನೆಟ್ ಉಂಟಲ್ಲ. ಎಂತಾಯ್ತು? ಚಂದ ಇತ್ತು. ಪ್ಲೇಸ್ ಇಸ್ ರಿಯಲಿ ಗುಡ್. ಅಯ್ಯೋ ಒಳ್ಳೆ ಪ್ಲೇಸ್ ಪತ್ ಅಂತ ನಾನು ತೋರ್ಸ್ಕಂತ ಕ್ಯಾಮ್ರಾ ಓಪನ್ ಮಾಡ್ತಾ ಪಟ್ ಅಂತ ಮಾಯ ಆಯ್ತು. ಆಚೆ ವಿಂಡೋ ಡೌನ್ ಮಾಡುವ. ನಂಗೆ ವಿಂಡೋ ಡೌನ್ ಇಟ್ಕೊಂಡು ಕೈ ಹಿಂಗೆ ಮಾಡಿ ಮಳೆ ಬರ್ತಿತ್ತ ಅಂತ ಇದಿಷ್ಟ. ಇವ್ರಿಗೆ ಫುಲ್ AC ಹಾಕೊಂಡು ಫುಲ್ ಒಳಗೆ ಕೋಳಿ ಮರಿತಾರೆ. ಸಾಕಾಯ್ತು. ಇನ್ನು ಒಂದು 3 hours ಜರ್ನಿ ಇತ್ತು. ಈಗ ಹೋಟೆಲಿಗೆ ಬಂದಿದ್ದೀನಿ ನಮ್ಮ ಅಂತ ಊಟ. ಬಿರಿಯಾನಿ ಎಂಪೈರ್ ಸ್ಪೆಷಲ್. ಎಂಪೈರ್ ಹೋಟೆಲಿಗೆ ಹೋಗಿ ಊಟ ಮಾಡಿ ಒಂದು ಬಿರಿಯಾನಿ ತಿಂದೆ ಅಷ್ಟೇ. ಜೋಳ ಎಲ್ಲ ತಿಂದಿದ್ನಲ್ಲ, ಅದು ಜಾಸ್ತಿ ಹಸುವಾಗಿರಲಿಲ್ಲ. ತಿನ್ಕೊಂಡು ಈಗ ಮತ್ತೆ ಹೊರಡ್ತು. ಮೇ ಬಿ ಇನ್ 3 hours ರೀಚ್ ಆಯ್ತು. ಮಳೆ ಕಣಿ ಫುಲ್ಲು ಮಳೆ. ಈ ಹಾಸನ್ ಹೈವೇ ಎಲ್ಲ ಫುಲ್ ಒಳ್ಳೆ ಇತ್ತು. ನಮ್ಮ ಕಡೆ ಹೈವೇ ಎಂತದಪ್ಪ ಫುಲ್ಲು ಹೊಂಡ ಗುಂಡಿ. ಬೆಂಗಳೂರು ಆಲ್ಮೋಸ್ಟ್ ರೀಚ್ ಆಯ್ತಲ್ಲ. ಎಷ್ಟಿದೆ? ಒಂದು 40 ಕಿಲೋಮೀಟರ್ಸ್. ಅಂದರೆ ಇದು ಬೆಂಗಳೂರು ಅಲ್ವಾ, ಇದು ಔಟ್ಸ್ಕರ್ಟ್ಸಾ. ಸೊ ಅಲ್ಲೊಂದು ಟೀ ತಗೊಂಡು ನಂಗೆ ಕುಡಿಲಿಲ್ಲ. ಯಪ್ಪ ಇದು ಎಷ್ಟು ಬಿಸಿ ಕೊಟ್ರು ಅಂದರೆ ನನ್ಗೆ ಇಲ್ಲಿ ನೋಡಿ, ಕಾಣ್ತಾ ಇದೆಯಾ? ಇಲ್ಲಿ ನೋಡಿ ಫುಲ್ ಸುಟ್ಟೋಯ್ತು. ಆ ಹೆಂಗಸಿ ಎಷ್ಟು ಯಾರ ಮೇಲೆ ಸಿಟ್ಟಿತ್ತೋ ಗೊತ್ತಿಲ್ಲ. ಅದ್ರ ಫುಲ್ ಮಾಡಿ ಕೊಟ್ರು. ನಾನು ತೊಗೊಂಡು ಬರೋಕ್ಕೂ ಆಗಿಲ್ಲ. ಯಪ್ಪ ದೇವಾ, ತಂದ ಅಲ್ಲ, ನಾನು ಅಲ್ಲಿ ಬಿಸಾಕ್ತಿದ್ದೆ ಗೊತ್ತಾ.
ನಂಗೆ ಅಷ್ಟು ಸಿಟ್ಟು ಬಂತು ಬಾತ್ರೂಮ್ ಮತ್ತೆ ಪಾಪ ಡ್ರೈವ್ ಮಾಡಿ ಸಾಕಾಗಿದೆ ಅಂತ ಕೈ ಮೇಲೆಲ್ಲ ಚಲ್ಕೊಂಡು ತಂದೆ ನಂಗೆ ಕಷ್ಟ ಆಯ್ತು ಸಾಕಾಯ್ತು ನಂಗಿಂತ ಪಾಪ ಡ್ರೈವ್ ಮಾಡಿಯೇ ಸಾಕಾಗಿರ್ಬೋದು ಅಂತ ಇದೆಲ್ಲ ಎಷ್ಟು ಜನ ಬೈಕಲ್ಲೆಲ್ಲ ಬಂದಿದ್ದಾರೆ ಅಭ್ಯಾಸ ಆಗಿರ್ಬೋದು ಅವರಿಗೆ 20 ಅಲ್ಲಿ ಹುಡುಕಿದವ್ರು ನೋಡು ಫುಲ್ 20 ಹೌದಾ 320 ಡಿನ್ನರಿಗೆ ಹೋಗ್ಬೇಕಾದ್ರೆ ಬೇಗ ರೀಚ್ ಆಗ್ಬೇಕು ಅಲ್ವಾ ನೋಡುವ ವಾಟ್ ವಿಲ್ ಹ್ಯಾಪನ್ ಅಂತ ಅಂತೂ ಎಂತೂ ಟ್ರಾಫಿಕೆಲ್ಲ ಪಾರ್ ಮಾಡ್ಕೊಂಡು ಫೈನಲಿ ಪಿ ಜಿ ರೀಚ್ ಆದಮೇಲೆ ಕಿರಣ್ ಅವ್ರಿಗೆ ಕೂಡ ಕಾಲ್ ಮಾಡಿ ಹೇಳಿದೆ ಲೀಲಾ ಪ್ಯಾಲೇಸಿಗೆ ಬನ್ನಿ ಇವತ್ತು ನಿಮ್ಮ ಬರ್ಡೇ ನಾನು ನನ್ನ ಕಡೆಯಿಂದ ಟ್ರೀಟ್ ಕೊಡಿಸ್ದೆ ಅನ್ಕೊಂಡು ಅವ್ರು ಎಲ್ಲರೂ ಬೇಡ ಸುಮ್ಮನೆ ಅಂತಿಕೆ ಅಂತ ಬಟ್ ಯಾವತ್ತೂ ನನ್ನನ್ನು ಒಳ್ಳೊಳ್ಳೆ ರೆಸ್ಟೋರೆಂಟ್ಸಿಗೆಲ್ಲ ಕರ್ಕೊಂಡು ಹೋಗೋರಿಗೆ ಅಟ್ಲೀಸ್ಟ್ ಒಂದಿನ ಆದರೂ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿಸು ಅಂತ ಕರ್ಕೊಂಡು ಹೋದೆ ಐ ನೋ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಫುಡ್ ಅನ್ಕೊಂಡು ಈ ದುಡ್ಡಲ್ಲಿ ನಾನು ಒಂದು ತಿಂಗಳಿದೆ ಊಟ ಮುಗಿಸ್ಲಕ್ಕೆ ಲೀಲಾ ಪ್ಯಾಲೇಸಲ್ಲಿ ತುಂಬ ರೆಸ್ಟೋರೆಂಟ್ಸ್ ಇತ್ತು ಒಳಗೆ ಕೋಕೋ ಇರ್ಬೋದು ಆಮೇಲೆ ಎಂಥ ಜಾಪನೀಸ್ ಅದು ಸುಮಾರೆಲ್ಲ ಇತ್ತು ನಾನು ಬಂದದ್ದು ಇಂಡಿಯನ್ ರೆಸ್ಟೋರೆಂಟ್ ಜಾಮ್ವರ್ಗೆ ಹೋದ ಕೂಡಲೇ ಇವರು ಕೇಂದ್ರ ಸೂಪ್ ಅಂತ ಇತ್ತು ಒಳ್ಳೇದಂತ ಅವ್ರು ರಸಮ್ ಅಂತ ಅಂದ್ರೆ ನಾನು ಅನ್ಕೊಂಡೆ ಅಯ್ಯೋ ರಸಮಲ್ಲ ಅಂತ ಇರುತ್ತೆ ಅನ್ಕೊಂಡು ಅದು ರಸಮಗೆ 500 ರೂಪಾಯಿ ಕಂಡು ನಂಗೆ ಒಂದ್ಸಲ ಅಯ್ಯಯ್ಯ 500 ರೂಪಾಯಿ ಕೊಡ್ಕ ಅಂತ ಅನ್ನಿಸ್ತೆ ಬಟ್ ಸ್ಟಿಲ್ ನಾನು ಮೊದಲೇ ಹೇಳ್ದಂಗೆ ನಂಗೆ ಗೊತ್ತಿದ್ದಿತ್ತು ಸೊ ರಸಮ್ ಬಂತು ಬಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಸಖತ್ತಾಯ್ದಿತ್ತು ತುಂಬ 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 ಒಳ್ಳೆಯದು ನಂಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಒಂದು ಮಜ್ಜಿಗೆ ಸಹ ಆರ್ಡ್ರ್ ಮಾಡಿತು ಮಜ್ಜಿಗೆಗೆ 200-300 ರೂಪಾಯಿ ಎಷ್ಟೋ ಓಕೆ ಅದಾದಮೇಲೆ ಒಂದು ಬಿರಿಯಾನಿ ಮತ್ತು ಒಂದು ಎಂಥ ಪ್ರಾನ್ಸ್ ಘೀ ರೋಸ್ಟ್ ಅನಿಸುತ್ತೆ ಅದನ್ನ ತಗೊಂಡು ಅಷ್ಟರೊಳಗೆ ಹೊಟ್ಟೆ ಫುಲ್ ಆಯ್ತು ಬಿಕಾಸ್ ರಸಮ್ ಕುಡ್ದೆ ಹೊಟ್ಟೆ ಫುಲ್ ಆಯಿತು ವೈಬ್ ಮಾತ್ರ ಸಖತ್ತಿದೆ ತುಂಬ ಒಂಥರ ಲಗ್ಸುರಿ ವೈಬ್ ಇದ್ದಿತ್ತು ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಒಂದ್ಸಲ ಮಾಡ್ಕೆ ಆಮೇಲೆ ಪ್ರಾನ್ಸ್ ಘೀ ರೋಸ್ಟ್ ಬಂತು ನಂಗೆ ಅಷ್ಟಂತ ಇಷ್ಟ ಆಗಲಿಲ್ಲ 8 on 10 ಕೊಡ್ಲಾಕ ಇದಕ್ಕೆ ಬೇರೆ ಎಂಥದ್ದು ಹೆಸರಿತ್ತು ಬಟ್ ನನಗೀಗ ನೆನಪು ಬರ್ತಾ ಇಲ್ಲ ಕರಿ ಲೀವ್ಸ್ ಫ್ಲೇವರ್ ಮಾತ್ರ ಒಳ್ಳೆ ಬರ್ತದಿತ್ತು ಅದಾದಮೇಲೆ ಬಂತು ಬಿರಿಯಾನಿ ಅವ್ರು ಎಲ್ಲರೂ ಬಿರಿಯಾನಿ ಇತ್ತಂತ ನಾವು ಅದಕ್ಕೆ ಬಿರಿಯಾನಿ ಬದಲು ಟಿಕ್ಕ ಬಿರಿಯಾನಿ ಮಾಡಿ ಅಂತ ಸೊ ಅದನ್ನು ತಂದು ಕೊಟ್ಟರೆ ಅಷ್ಟರೊಳಗೆ ಹೊಟ್ಟೆ ಫುಲ್ ಆಗೋದ್ರಿಂದ ಜಾಸ್ತಿ ತಿಂಬು ಕಾಯಲಿಲ್ಲ ಊಟ ಎಲ್ಲ ಮುಗಿಸಿ ಲಾಸ್ಟಿಗೆ ಬೆಳ್ಕೊಂಡ್ರೆ ಏನೋ ಒಂದು 5-6 ಸಾವಿರ ಬತ್ತಂತ ಅನ್ಕೊಂಡ್ರೆ 8,000 ಆಯಿತು ಸೊ ಬಟ್ ಹಾಂ ಒಂದು ಐಡಿಯಾ ಇದ್ದಿತ್ತು ಬಟ್ ಆದರೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಂತ ಇದಾ ಬೆಂಟ್ಲಿ ಇದು ಫೆರಾರಿ ಆ್ಯಂಡ್ ಬೆಂಟ್ಲಿ ಅಲ್ಲ ಭಯಂಕರ ಚಂದ ಉಂಟು ಅದು ಟಯರ್ ನೋಡಿ ವಾವ್ ಇದೆಂತ ಒಂಥರ ಸುಜುಕಿ ಆಲ್ ಟೈಮ್ ಫೇವ್ರೇಟ್ ಕ್ಯಾಮ್ರಾ ನೋಡಿದ ತಕ್ಷಣ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೆ ಬಾಯ್